ಈಗ ನಾನು ಈ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ನಗರಸಭೆ ವಾಹನಗಳನ್ನು ಇಲ್ಲೇ ನಿಲ್ಸಿದ್ರೆ ಅವ್ರಿಗೆ ಈಗ ಹೇಳಿದ್ದೀನಿ, ಚೈಲ್ಡ್ ರೈಟ್ಸ್ ಕಮಿಷನ್ಗೆ ಅವರೇ ದೂರು ಕೊಡ್ತಾರೆ, ನಿಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಏನ್ ಮಾಡ್ತೀರಾ? ನಿಲ್ಸಿರಾ ಅರೆಸ್ಟ್ ಆಗ್ತೀರಾ? ನಿಲ್ಸಬಾರ್ದು. ಅರ್ಥ ಆಯ್ತಲ್ಲ? ಇಲ್ಲಿ ಒಂದೇ ಒಂದು ವೆಹಿಕಲ್ ಒಳಗೆ ಬರಬಾರ್ದು. ಅಲ್ಲಿ ನೋಡಿ ನೀರು ಎಷ್ಟು ವೇಸ್ಟ್ ಆಗಿ ಹೋಗ್ತಾ ಇದೆ, ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಕ್ಕೆ ಹೇಳಿ. ಅರ್ಥ ಆಯ್ತಲ್ಲ? ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಮ್ಮ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸೋಣ. ಸನ್ಮಾನಕ್ಕೆ ಅರ್ಹರು ಅವರಿಗೆ ಇನ್ನಷ್ಟು ಮತ್ತಷ್ಟು ಸಮಾಜೋಪಯೋಗಿ. ಮೊದಲು ನಾನು ಈ ಕಾಲೇಜಿಗೆ ಬಂದಾಗ ಯಾವುದಪ್ಪ ಕಾಲೇಜು ಅನಿಸ್ಬಿಟ್ಟಿತ್ತು. ಯಾಕೆ ಅಂತಂದ್ರೆ ಕಾಂಪೌಂಡ್ ಇರಲಿಲ್ಲ ಕಾಲೇಜಿಗೆ. ಆ ಕಾಂಪೌಂಡ್ ಇರಲಿಲ್ಲ. ಆಗ ಎಲ್ಲ ಪಬ್ಲಿಕ್ಸ್ ಎಲ್ಲ ಇಲ್ಲೇ ಓಡಾಡ್ತಾ ಇದ್ರು. ವಿದ್ಯಾರ್ಥಿಗಳು ಒಂದು ರೀತಿಯಲ್ಲಿ ತೊಂದರೆ ಆಗ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಸಾರ್ ವಿಧಾನ ಪರಿಷತ್ಗೆ ಆಯ್ಕೆಯಾಗಿ ಬಂದ ನಂತರ ಮೊದಲು ಮಾಡಿದ್ದೆ ಆ ಕೆಲಸವನ್ನ. ಕಾಲೇಜು ಕಾಂಪೌಂಡ್ ಅನ್ನ ಕಟ್ಟಿಸಿಕೊಟ್ಟು ಇವತ್ತು ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಕೊಡೋದ್ರಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಸ್ಥಾನವನ್ನ ಗಳಿಸಿದ್ದಾರೆ. ಎಲ್ಲರ ಹೃದಯದಲ್ಲಿ ಅವರು ನಮ್ಮೆಲ್ಲರ ಹೃದಯದಲ್ಲಿ ಅವರು ನೆಲೆಸಿದ್ದಾರೆ. ಅದಷ್ಟೇ ಅಲ್ಲ, ಇವತ್ತು ಪ್ರತಿ ವರ್ಷದಂತೆ ಕೆಲವು ತೊಂದರೆಗಳಾಗ್ತಾ ಇತ್ತು. ಆ ತೊಂದರೆಗಳು ಯಾವುದು ಆಗದೆ ವಿದ್ಯಾರ್ಥಿಗಳು ಇವತ್ತು ಆರಾಮಾಗಿ ಕಾಲೇಜಿಗೆ ಬರ್ತಾ ಇದ್ದಾರೆ. ಫಸ್ಟ್ ಇಯರ್ 500 ಅಡ್ಮಿಷನ್ ಆಗಿದೆ, ಸೆಕೆಂಡ್ ಇಯರ್ 400 ಅಡ್ಮಿಷನ್ ಆಗಿದೆ. ಹೀಗಾಗಿ ಇದಕ್ಕೆಲ್ಲ ಕಾರಣರು ಯಾರು ಅಂತಂದ್ರೆ ಬಹುಮುಖ್ಯವಾಗಿ ಆಗಮಿಸಿರ್ತಕ್ಕಂಥ ಈ ಕಾಲೇಜಿಗೆ ಆಗಮಿಸಿರ್ತಕ್ಕಂತಹ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲು ಬಂದಿರತಕ್ಕಂತಹ ವಿಧಾನ ಪರಿಷತ್ ಶಾಸಕರಾದಂತಹ ನಮ್ಮ ಚಿದಾನಂದ ಎಂ ಗೌಡರವರು ಇದಕ್ಕೆಲ್ಲ ಕಾರಣರಾಗಿದ್ದಾರೆ, ಭಾಜನರಾಗಿದ್ದಾರೆ. ನೀವಿನ ಮೇಲೆ ನಿಮ್ಮ ಸ್ಕೂಲ್ಗೆ ಯಾರು ಬಂದರೂ ಕೂಡ ನಮಸ್ತೆ ಹೇಳಬೇಕು, ಆಯ್ತಾ? ಗುಡ್ ಮಾರ್ನಿಂಗ್ ಹೇಳಬಾರ್ದು. ಯಾಕೆ ಅಂತ ಹೇಳಿದ್ರೆ ನಾವು ಇಂಡಿಯನ್ಸ್, ಭಾರತೀಯರು ಅಲ್ವಾ? ಹೇಳಬೇಕಾಗಿರೋದು ಯಾವುದು? ಈಗ ನಾನು ಹೇಳ್ತೀನಿ. ಒಂದು ನಮಸ್ತೆ, ಇನ್ನೊಂದು ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನೋಡಿ, ನೀವು ನಮ್ಮ ಶಿರಾ ತಾಲೂಕಿನ ಬೇರೆ ಬೇರೆ ಭಾಗದಿಂದ ಸ್ವಲ್ಪ ಹೆಚ್ಚು ಕಡಿಮೆ ಶಿರಾ ತಾಲೂಕಿನ ಎಲ್ಲ ಹಳ್ಳಿಯಿಂದನೂ ಇಲ್ಲಿ ಬಂದಿದ್ದೀರಾ, ಹೌದಲ್ವಾ? ಇದು ಎಷ್ಟು ಒಂದು ಒಳ್ಳೆ ವಾತಾವರಣದಲ್ಲಿ ನೀವು ಕಲಿತಿದ್ದೀರಾ ಅಂತ ಹೇಳಿದ್ರೆ, ಒಂದು ಮೊದಲನೇದಾಗಿ ನಿಮಗೆ ಕಿವಿ ಮಾತು ಹೇಳ್ತೀನಿ, ಎಷ್ಟೋ ಖಾಸಗಿ ಶಾಲೆನಲ್ಲಿ ಈ ರೀತಿ ಸೌಲಭ್ಯ ಇಲ್ಲ. ಎಷ್ಟೋ ಖಾಸಗಿ ಶಾಲೆಗಳು ದುಡ್ಡು ಕೊಟ್ಟು ಡೊನೇಷನ್ ಕೊಟ್ಟು ಹೋಗ್ತಾರಲ್ಲ, ಅಂತ ಕಡೆ ಕೂಡ ಇಷ್ಟು ಒಳ್ಳೆ ಸೌಲಭ್ಯ ಇಲ್ಲ. LKG ಇಲ್ಲಿ ಸೇರ್ಕೊಂಡ್ರೆ 12th ಮುಗಿಸ್ಕೊಂಡು ಆಚೆಗೆ ಹೋಗ್ಬೋದು ಅಲ್ವಾ? 12th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು ಆಚೆಗೆ ಹೋಗ್ಬೋದು. ನಾನು MLC ಆಗಿ 6 ವರ್ಷ ಆಯ್ತು. 6 ವರ್ಷದ ಹಿಂದೆ 5.5 ವರ್ಷ ಆಗಿದೆ, ಇನ್ನು 6 ತಿಂಗಳು ಬಾಕಿ ಇದೆ. 5.5 ವರ್ಷದ ಹಿಂದೆ ನಾನು MLC ಆದ ತಕ್ಷಣ ನಿಮ್ಮ ಕಾಲೇಜಿಗೆ ಭೇಟಿ ಕೊಟ್ಟೆ. ಆ ಸಂದರ್ಭದಲ್ಲಿ ಈಗಿರೋ ಕಾಂಪೌಂಡ್ ಇರಲಿಲ್ಲ ಅಲ್ವಾ? ಕಾಂಪೌಂಡ್ ಇರಲಿಲ್ಲ. ಯಾರಂದ್ರವರೇ ಒಳಗಡೆ ಪುಂಡ ಪೋಖ್ರಿಗಳನ್ನು ನುಗ್ತಾ ಇದ್ರು, ಸುರಕ್ಷತೆ ಇರಲಿಲ್ಲ. ಇಲ್ಲಿ ಇದು ಮಕ್ಕಳ ಜಾಗ, ನಿಮ್ದು. ಇಲ್ಲಿ ಬೇರೆ ಯಾರು ಕೂಡ ಎಂಟ್ರಿ ಆಗಬಾರ್ದು. ಶಾಲಾ ಆವರಣ ಇದು. ನಾವು ಮಕ್ಕಳನ್ನ ಇವತ್ತು ಚೈಲ್ಡ್ ರೈಟ್ ಕಮಿಷನ್ ಅಂತ ಇದೆ, ಮಕ್ಕಳ ಹಕ್ಕುಗಳ ಆಯೋಗ, ಹೌದಾ? ನಿಮ್ಮ ಹಕ್ಕುಗಳನ್ನ ಕಾಪಾಡುತ್ತೆ. ನಿಮ್ಗೇನಾದ್ರೂ ತೊಂದರೆ ಆದಂತ ಸಂದರ್ಭದಲ್ಲಿ ನೀವು ಮಕ್ಕಳು ದೂರು ಕೊಟ್ರೆ ಇಮ್ಮಿಡಿಯೇಟ್ ಆಗಿ ಅಧಿಕಾರಿಗಳು ಬಂದು ನಿಮ್ಮ ಸಮಸ್ಯೆಯನ್ನ ಆಲಿಸ್ತಾರೆ. ಹಾಗಾಗಿ ಮಕ್ಕಳೇ, ನನಗೆ ಗೊತ್ತು ನೀವ್ಯಾರು ತುಂಬಾ ಶ್ರೀಮಂತರ ಮಕ್ಕಳಲ್ಲ, ಅಟ್ ದ ಸೇಮ್ ಟೈಮ್ ಬಡವರು ಅಲ್ಲ. ನಾವ್ ಹೇಳ್ತೀವಿ ಬಡವ್ರ ಮಕ್ಕಳು, ಖಂಡಿತ ನೀವು ಬಡವ್ರ ಮಕ್ಕಳಲ್ಲ. ನಿಮ್ಮ ಅಪ್ಪ ಅಮ್ಮನಿಗೆ ಫಿನಾನ್ಷಿಯಲಿ ಬಡತನ ಇರ್ಬೋದು, ಆದ್ರೆ ಅವರೆಲ್ಲ ಹೃದಯ ಶ್ರೀಮಂತಿಕೆ ಇರೋರು, ಒಳ್ಳೆ ಜನ, ಯಾರಿಗೂ ಮೋಸ ಮಾಡೋರಲ್ಲ, ಹೌದಾ? ಕಷ್ಟಪಟ್ಟು ದುಡಿಯೋ ಜನ ಹಳ್ಳಿನಲ್ಲಿ.
ವ್ಯವಸಾಯ ಮಾಡೋ ರೈತರ ಮಕ್ಕಳು. ಹಂಗಾಗಿ ನಾನು ನಿಮ್ಮನ್ನ ಯಾರನ್ನು ಬಡವ್ರ ಮಕ್ಕಳು ಅಂತ ಕರೆಯಲ್ಲ. ಆಕ್ಚುಲಿ ನೀವೇ ಶ್ರೀಮಂತರ ಮಕ್ಕಳು, ಹೌದ್ ತಾನೆ? ಈಗೊಂದು ಬಹುಶಃ ಒಂದು 50 ವರ್ಷದ ಹಿಂದೆ, ಎಷ್ಟು ವರ್ಷದ ಹಿಂದೆ ನಾನು ನಿಮ್ಮ ತರ ಗೌರ್ಮೆಂಟ್ ಸ್ಕೂಲಾಗಿ ಇದೇ ತರ ಓದಿದ್ದೆ. ಯಾವ ತರ ಓದಿದ್ದೆ? ಗೌರ್ಮೆಂಟ್ ಸ್ಕೂಲಲ್ಲಿ, ನಮ್ಮೂರಲ್ಲಿ ಪ್ರೈಮರಿ ಸ್ಕೂಲಲ್ಲಿ ಬರಗೂರಿನಲ್ಲಿ ಓದ್ತಾ ಇದ್ದೆ ನಾನು, ಗೌರ್ಮೆಂಟ್ ಸ್ಕೂಲಲ್ಲಿ. ಅರ್ಥ ಆಯ್ತಲ್ಲ? ಹಾಗಾದ್ರೆ ನಾನು ಹೇಗೆ ಒಬ್ಬ ಶಾಸಕ ಆಗಿ ವಿಧಾನಸೌಧಕ್ಕೆ ಹೋದೆ, ಶಿರಾಗ್ ಬಂದು ಒಂದು ಪ್ರೆಸಿಡೆನ್ಸಿ ಸ್ಕೂಲ್ ಕಟ್ಟಿದೆ ಅಂತ ಹೇಳಿದ್ರೆ, ನನಗೆ ಸಿಕ್ಕಂತ ವಿದ್ಯಾಭ್ಯಾಸ, ನನಗೆ ನಮ್ಮ ಅಪ್ಪ ಅಮ್ಮ ಕೊಟ್ಟಂತ ವಿದ್ಯಾಭ್ಯಾಸ, ನಮ್ಮ ಗುರುಗಳು ಕೊಟ್ಟಂತ ಮಾರ್ಗದರ್ಶನ ನಮ್ಮನ್ನ ಈ ಎತ್ತರಕ್ಕೆ ಬೆಳೆಸುತ್ತೆ. ಕನಿಷ್ಠ ನೀವು ಡಿಗ್ರಿ ತಗೊಳಕ್ ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ, ಶಿರಾದಲ್ಲೇ ಎಲ್ಲ ಇದೆ, ಹೌದಲ್ವಾ? ಈಗ LKG ಸೇರಿದ್ರೆ PUC ವರೆಗೆ ಇಲ್ಲಿದೆ. ಈಗ ನಿಮ್ ಪಕ್ಕಕ್ಕೆ ಒಂದು ಡಿಗ್ರಿ ಕಾಲೇಜ್ ಬರ್ತಾ ಇದೆ. ಅರ್ಥ ಆಯ್ತಾ? ಸಾಧ್ಯ ಆದ್ರೆ ನಾವು ಒಂದು ಮಹಿಳಾ ಕಾಲೇಜ್ ಮಾಡಬೇಕು ಅಂತಿದೀವಿ ಅಲ್ಲಿ. ಎಂಥದ್ದು? ಈಗಾಗಲೇ ಗರ್ಲ್ಸ್ ಕಾಲೇಜ್ ಏನಿದೆ ಅದೇ ತರ ಒಂದು ಹೆಣ್ಣು ಮಕ್ಕಳಿಗೆ ಅಂತಾನೆ ಒಂದು ಕಾಲೇಜ್ ಮಾಡೋ ಉದ್ದೇಶ ಕೂಡ ಇದೆ. ಆ ಕಾರಣಕ್ಕಾಗಿ ಮಕ್ಕಳೇ, ನೀವೆಲ್ಲ ಕಷ್ಟಪಟ್ಟು ಶ್ರಮಪಟ್ಟು ಓದಿ ವಿದ್ಯಾಭ್ಯಾಸ ಮಾಡಿ. ಸೊ ಹಾಗಾದ್ರೆ ನೀವು ಮೊದಲನೇದಾಗಿ ಏನ್ ಮಾಡಬೇಕು? ಯಾವುದೇ ಕಾರಣಕ್ಕೂ ನೀವು ತರಗತಿಗೆ ಆಬ್ಸೆಂಟ್ ಆಗ್ಬಾರ್ದು, ಹೌದಾ? ಆಗ್ಬಾರ್ದು. ನೀವು ಅಟೆಂಡೆನ್ಸ್ ಯಾರು ಜಾಸ್ತಿ ಮಾಡ್ತೀರಿ ಅವ್ರಿಗೆ ಪ್ರೈಸ್ ಇಟ್ಬಿಡೋಣ ಒಂದೊಂದು ಕ್ಲಾಸಲ್ಲಿ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಎಷ್ಟು ಪ್ರೈಸ್ ಇಡೋಣ? ಯಾರು 100% ಅಟೆಂಡೆನ್ಸ್ ತಗೋತೀರಾ ಅವ್ರಿಗೆಲ್ಲ ಒಂದು 500 ರೂಪಾಯಿ ಪ್ರೈಸ್ ಕೊಟ್ಬಿಡೋಣ. ನೀವು ಎಲ್ಲರೂ ತಗೊಂಡ್ರೆ ಎಲ್ಲರಿಗೂ ಕೊಡ್ತೀನಿ, ನಾನೇ ಕೊಡ್ತೀನಿ. ನೀವು 1,500 ಜನನು 500 ರೂಪಾಯಿ, 1,500 ಜನನು ಏನಾದ್ರು 100% ಅಟೆಂಡೆನ್ಸ್, ಒಂದು ದಿನಾನು ಆಬ್ಸೆಂಟ್ ಇಲ್ಲ ಅಂದ್ರೆ ನಿಮ್ಮ ಹೆಡ್ ಮಾಸ್ಟರ್ಗೆ ಹೇಳ್ತೀನಿ, ರಾಘವೇಂದ್ರ ಅವ್ರಿಗೆ, ಹಾಗೆ ನಮ್ಮ ಬೊಮ್ಮಲಿಂಗಪ್ಪ ಅವ್ರಿಗೆ ಹೇಳ್ತೀನಿ. ಏನಂತ? 100ಕ್ಕೆ 100% ಅಟೆಂಡೆನ್ಸ್ ಯಾರು ಬರ್ತೀರಿ ಅವರಿಗೆ ಖಂಡಿತವಾಗ್ಲೂ ಕೂಡ ನಾನು ಎಷ್ಟೇ ಜನ ಇರಲಿ ಅಷ್ಟು ಜನಕ್ಕೂ 500 ರೂಪಾಯಿ ಒಂದು ಬಹುಮಾನ, ಪ್ರೈಸ್. ಅದೇನಕ್ಕೆ ಅಂದ್ರೆ ಮುಂದಿನ ವರ್ಷಕ್ಕೆ ನಿನಗೆ ಬೇಕಾದಂತ ಪುಸ್ತಕಗಳನ್ನ ಕೊಂಡ್ಕೊಳ್ಳೋದಕ್ಕೆ. ಪದೇ ಪದೇ ಹೇಳ್ತಾ ಇದ್ದೀನಿ, ನಾವು ಏನಾದ್ರೂ ಬಡವರು ಶ್ರೀಮಂತರಾಗಬೇಕು ಅಂದ್ರೆ ಯಾವುದು ವೆಪನ್ನು? ವಿದ್ಯಾಭ್ಯಾಸ, ಎಜುಕೇಶನ್. ಎಜುಕೇಶನ್ ನಿಂದ ಮಾತ್ರ ಬಡವರು ಶ್ರೀಮಂತರಾಗ್ಬೋದು. ಅದಕ್ಕೆ ಉದಾಹರಣೆ ನಿಮ್ಮ ಮುಂದೆ ನಾನೇ ಇದ್ದೀನಿ. ನಿಮ್ಮಲ್ಲಿ ಯಾರಾದ್ರೂ ಬಡವರು ಅಂತ ಕೈ ಎತ್ತಿ ಎಷ್ಟು ಜನ ಇದ್ದೀರಿ ಅಂತ? ಯಾರು ಎತ್ತಲ್ಲ. ನಿಮ್ಮಲ್ಲಿ ಯಾರಾದ್ರೂ ಬಡವರು ಅಂತಿದ್ರೆ ಅವರೆಲ್ಲರಿಗಿಂತ ಬಡವ ನಾನು. ಯಾಕೆ ಅಂತ ಹೇಳಿದ್ರೆ, ನಾನು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಮ್ಮೂರಲ್ಲಿ ನನಗಿದ್ದಿದ್ದು ಕೇವಲ ಒಂದೇ 1 ಎಕರೆ ಜಮೀನು. ಎಷ್ಟು ಎಕರೆ? 1 ಎಕರೆ ಜಮೀನು ನಮ್ಮೂರಲ್ಲಿ. ನಾನೆಲ್ಲ ಫಾರಿನಿಂದ ಬಂದಿರಲಿಲ್ಲ, ಇಲ್ಲೇ ಪಕ್ಕದಲ್ಲಿ ಹೊಸಳ್ಳಿ. ಎಲ್ಲಿ? ಯಾವ ಊರ ಹತ್ರ? ಪಟ್ನಾಯಕನಹಳ್ಳಿ ಹತ್ರ ಹೊಸಳ್ಳಿ, ಹೌದಾ? ಹುಲಿಕುಂಟೆ ಹೋಬಳಿ. ಆ ಕಾರಣಕ್ಕಾಗಿ ಮಕ್ಕಳೇ, ನೀವು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ. ಈಗ ಒಂದೇ ದಿನಕ್ಕೆ ನಿಮ್ಗೆಲ್ಲ ನೀತಿ ಬೋಧನೆ ಮಾಡಕ್ ಆಗಲ್ಲ. ನಿಮ್ ಶಿಕ್ಷಕರು ದಿನ ಆ ಕೆಲಸ ಮಾಡ್ತಾರೆ, ನಿಮ್ ಟೀಚರ್ಸ್ ದಿನ ಆ ಕೆಲಸ ಮಾಡ್ತಾರೆ. ನಿನಗ್ ಬೇಕಾಗಿರೋದು ಇಷ್ಟೇ, ಶ್ರದ್ಧೆ. ಏನ್ ಬೇಕು? ಶ್ರದ್ಧೆ ಅಲ್ವಾ? ಆಮೇಲೆ ಕಮಿಟ್ಮೆಂಟ್, ಬದ್ಧತೆ, ಹೌದಾ? ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಅಂದ್ರೆ ಗಮನ ಕೊಡೋದು ಅಲ್ವಾ? ಆಮೇಲೆ ಡಿಟರ್ಮಿನೇಷನ್, ನೀನು ದೃಢ ನಿರ್ಧಾರ ಮಾಡಬೇಕು. ನಾನು ನಮ್ಮ ಅಪ್ಪ ಅಮ್ಮನ್ನ ಈ ಕಷ್ಟದಿಂದ ಮೇಲಕ್ಕೆ ತರಬೇಕು, ಮನೆಯಲ್ಲಿ ಬಡತನ ಇದೆ, ಅದರಿಂದ ನಾನು ಈಚೆ ಬರಬೇಕು ಅಂದ್ರೆ ಜಾಸ್ತಿ ದೂರ ಏನಿಲ್ಲ. PUC ಹೋದವ್ರಿಗೆ 4 ವರ್ಷಕ್ಕೆ, 4ರಿಂದ 5 ವರ್ಷಕ್ಕೆ ನೀವೆಲ್ಲ ಡಿಗ್ರಿ ಮುಗಿಸಿ ಅಲ್ವಾ ದುಡಿಯಕ್ಕೆ ಶುರು ಮಾಡ್ತೀರಾ. ಈಗಿರೋ SSLC ಮಕ್ಕಳು 5 ವರ್ಷ ಅಥವಾ 6 ವರ್ಷ, 1ನೇ ಕ್ಲಾಸ್ ಮಕ್ಕಳು 10+5 15 ವರ್ಷ. 15 ವರ್ಷಕ್ಕೆ ನಿಮ್ಮ ಕುಟುಂಬದ ವಾತಾವರಣನೇ ಬದಲಾಗತ್ತೆ ಮಕ್ಕಳೇ. ಆ ಕಾರಣಕ್ಕಾಗಿ ಇವತ್ತು ಸರ್ಕಾರಗಳು ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದೆ. ನಾನು ಯಾಕೆ ಬ್ಯಾಗ್ಗಳನ್ನು ಕೊಡಕ್ ಬಂದೆ ಅಂದ್ರೆ, ನಂಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ, ನಿಮ್ಮ ಅಪ್ಪ ಅಮ್ಮನ್ಗೆ ನಿಮ್ಗೊಂದು ಬ್ಯಾಗ್ ಕೊಡ್ಸೋ ಶಕ್ತಿ ಇದೆ. ನಾನು ಅಷ್ಟು ಗೊತ್ತಿಲ್ಲದಿರೋನಲ್ಲ. ಆದ್ರೂ ಯಾಕೆ ಅಂದ್ರೆ ನಿಮ್ಮನ್ನೆಲ್ಲ ಒಂದ್ ಕಡೆ ಸೇರಿಸ್ಬೇಕು, ನಿಮ್ ಜೊತೆ ಮಾತಾಡಬೇಕು, ಒಂದು ಮೋಟಿವೇಟ್ ಮಾಡಬೇಕು, ನಿಮ್ಗೊಂದು ಒಳ್ಳೆ ಮೋಟಿವೇಶನ್ ಸಿಗಬೇಕು ಅನ್ನೋ ಕಾರಣಕ್ಕಾಗಿ
ನಿಮ್ಮನ್ನ ಉದ್ದೇಶಿಸಿ ನಾನು ಮಾತನಾಡ್ತಾ ಇದ್ದೇನೆ. ಸಂಪೂರ್ಣವಾಗಿ ಒಂದು ಸುರಕ್ಷಿತವಾಗಿರ್ಬೇಕು ಅಂತೇಳಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾಯಿತು. ನಾನು ಯೋಚನೆ ಮಾಡಿದೆ, ಬರಗೂರು ರಾಮಚಂದ್ರಪ್ಪನವ್ರ ಹೆಸರಲ್ಲಿ ಕಟ್ಟಿರ್ತಕ್ಕಂಥ ಬಯಲುರಂಗ ಮಂದಿರ ಕನಿಷ್ಠ ನಮ್ಮ ಮಕ್ಕಳಿಗಾದ್ರೂ ಯಾರು ಈ ವ್ಯಕ್ತಿ ಅಂತ ಗೊತ್ತಾಗ್ಬೇಕು. ಆ ಕಾರಣಕ್ಕಾಗಿ ಇದಕ್ಕೊಂದು ಶೆಲ್ಟ್ರು, ಇದಕ್ಕೆ 25 ಲಕ್ಷ ರೂಪಾಯಿ ಹಣ ಖರ್ಚು ಮಾಡಿ ಇವತ್ತು ಇದು ನಿಮ್ಮ ಮುಂದೆ ಇದೆ. ಇನ್ನೊಂದು 15 ತಿಂಗಳೊಳಗಡೆ ನಾವು ಇದನ್ನು ಉದ್ಘಾಟನೆ ಮಾಡ್ತೀವಿ. ರಾಮಚಂದ್ರಪ್ಪನವ್ರು ಬರ್ತಾರೆ, ಅವ್ರನ್ನ ನೀವೆಲ್ಲ ಕಣ್ ತುಂಬ್ಕೋಬಹುದು. ಬರಗೂರು ರಾಮಚಂದ್ರಪ್ಪನವರು ಯಾರು ಅಂತೇಳಿ ಅವ್ರನ್ನ ನೋಡಿ ಅವ್ರ ಮಾತುಗಳನ್ನು ಕೇಳುವಂತ ಒಂದು ಅವಕಾಶ ನಿಮ್ಗಾಗುತ್ತೆ. ಇದರ ಜೊತೆಗೆ ನಿಮ್ಮ ಪಕ್ಕದ ಸ್ಕೂಲ್ ಕಡೆ ಯಾವತ್ತಾದ್ರೂ ಹೋಗಿದ್ದೀರಾ? ಆ ಕಡೆಗೆ ಬಾಯ್ ಸ್ಕೂಲ್ ನೋಡಿದ್ದೀರಾ? ಚೆನ್ನಾಗಿದ್ಯಾ? ಎಷ್ಟು ಜನ ಹೋಗಿದ್ದೀರಾ? ಓಕೆ, ಮಿಕ್ಕದವರು ಒಂದ್ಸಾರಿ ನೋಡಿ, ಆಯ್ತು ತಿಳಿಸಿ. ಇಲ್ಲಿ ಆ ಬಾಯ್ ಸ್ಕೂಲ್ ಏನಿದೆ, ನಿಮ್ಗೆ ಅಲ್ಲಿರೋ ಫೆಸಿಲಿಟಿ ಬಗ್ಗೆ ಹೇಳ್ತೀನಿ. ಎಲ್ಲ ಒಂದು ಖಾಸಗಿ ಶಾಲೆಯಲ್ಲಿ ಏನೇನು ಇರುತ್ತೆ, ನಿಮ್ಮ ಅಣ್ಣ ತಮ್ಮ, ನಿಮ್ಮ ತಮ್ಮ ಯಾರಾದ್ರೂ ಇದ್ರೆ ಸೇರಿಸ್ಬೋದು. ಅಲ್ಲಿ ಏನು ವಿಶೇಷ ಇದೆ ಅಂದ್ರೆ, ಒಂದು ದೊಡ್ಡ ಕಂಪ್ಯೂಟರ್ ಲ್ಯಾಬ್ ಇದೆ, ಒಂದು ದೊಡ್ಡ ಸೈನ್ಸ್ ಲ್ಯಾಬ್ ಇದೆ, ಆಯ್ತಾ, ಒಂದು ಆಡಿಟೋರಿಯಂ ಇದೆ. ಹೆಣ್ಣು ಮಕ್ಕಳಿಗೆ ಹೈಟೆಕ್ ಶೌಚಾಲಯ ಅಂದ್ರೆ ಎಲ್ಲ ಮೂಲೆಗೆ 4 ಸಿಮೆಂಟ್ ಶೀಟ್ ಹಾಕ್ಬಿಟ್ಟು ಮಾಡಿರುವಂತದ್ದಲ್ಲ. ಹೆಣ್ಣು ಮಕ್ಕಳಿಗೆ ಒಂದು ರೆಸ್ಟ್ ರೂಮು, ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ಕೊಟ್ಟಿರ್ತಕ್ಕಂಥ ಒಂದು ಶೌಚಾಲಯ. ಅದರ ಜೊತೆಗೆ ಗಂಡು ಮಕ್ಕಳಿಗೆ ಮೊದಲನೇ ಫ್ಲೋರು, ಹೆಣ್ಣು ಮಕ್ಕಳಿಗೆ ಗ್ರೌಂಡ್ ಫ್ಲೋರು. ಇಬ್ರು ಒಂದೇ ಕಡೆ ಅಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಆ ಕಾರಣಕ್ಕಾಗಿ ಈ ರೀತಿಯಾಗಿ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಟ್ಟಡ. ಅದು ಕೂಡ ಅಷ್ಟೇ ಮಕ್ಕಳೇ, 1946ರಲ್ಲಿ ಅಂದಿನ ಮೈಸೂರು ಮಹಾರಾಜರು ಬಂದು ಆ ಕಟ್ಟಡ ಶಿಲಾನ್ಯಾಸ ಮಾಡಿ 1950ರಲ್ಲಿ ಉದ್ಘಾಟನೆ ಮಾಡಿದ್ರು. ಅದು ನಮ್ಮ ಬಂದು ಉದ್ಘಾಟನೆ ಮಾಡಿದ್ರು. ಈ ಶಿರಾ ತಾಲೂಕಿನ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಆದ್ರೆ ದುರದೃಷ್ಟವಶಾತ್ ಆ ಕಟ್ಟಡ ಬಿದ್ದು ಹೋಗ್ತಾ ಇತ್ತು. ನಮ್ಮ ಕುಮಾರ್ ಮೇಷ್ಟ್ರು ಅಲ್ಲಿ PT ಮಾಸ್ಟರ್ ಆಗಿದ್ರು. ಒಂದ್ ದಿವಸ ತಲೆ ಮೇಲಿಂದ ಸಿಮೆಂಟ್ ಬಿತ್ತು ಯಾರೋ ಮಕ್ಕಳ ಮೇಲೆ. ಆ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತಂದ್ರು. ಆಗ ನಾನು MLC ಆಗಿ 6 ತಿಂಗಳು ಮಾತ್ರ ಆಗಿತ್ತು. ನಾನು ಇಮಿಡಿಯೇಟ್ ಆಗಿ ಅಲ್ಲಿ ಭೇಟಿ ಕೊಟ್ಟೆ. ಹೇಳಿದೆ, ಇಲ್ಲಿ ನಾನು ಈ ಕಟ್ಟಡ ಸರ್ ರಿಪೇರಿ ಮಾಡಿಸ್ಕೊಡಿ ಅಷ್ಟೇ ಕೇಳಿದ್ದವರು. ಏನ್ ಕೇಳಿದ್ರು? ರಿಪೇರಿ ಮಾಡಿಸಿ ಒಂಚೂರು ಪ್ಲಾಸ್ಟಿಂಗ್ ಮಾಡಿಸ್ಕೊಡಿ ಹೇಳಿದ್ರು. ಎಷ್ಟು ವರ್ಷ ಆಗಿದೆ ಅಂತ ನೋಡಿದೆ. ಸುಮಾರು 100 ವರ್ಷ ಹತ್ತತ್ರ ಆಗ್ತಾ ಇದೆ, 75 ವರ್ಷದವರೆಗೂ ಆಗಿತ್ತು. ಹಾಗಾಗಿ ನಾನು ನಿರ್ಧಾರ ಮಾಡಿದೆ. ಅವತ್ತೇ ಹಿಂದೆ ಮುಂದೆ ನೋಡಿದೆ, ಶಂಕುಸ್ಥಾಪನೆ ಮಾಡಿದೆ. ಒಂದಷ್ಟು ಜನ ಸ್ನೇಹಿತರನ್ನು ಸೇರಿಸ್ಕೊಂಡು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಆ ಕಟ್ಟಡ ನಿರ್ಮಾಣ ಆಗಿದೆ. 20ನೇ ತಾರೀಕು, ಇದೇ ತಿಂಗಳು 20ನೇ ತಾರೀಕು ತಾವರೆಕೆರೆನಲ್ಲಿ ಒಂದು ಸರ್ಕಾರಿ ಶಾಲೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಆಗಿ ನಾನೇನ್ ಮಾಡ್ತಾ ಇದ್ದೀನಿ, ಓದ್ ಕಡೆಗೆ 1-2 ರೂಮ್ ಕೊಟ್ಟು ಪೋಸ್ ಕೊಡ್ತಾ ಇಲ್ಲ. 1-2 ರೂಮ್ ಕಟ್ಬಿಟ್ಟು ಅದಕ್ಕಿಂತ ಜಾಸ್ತಿ ಉದ್ಘಾಟನೆ ಖರ್ಚು ಮಾಡಿ ಅಲ್ವಾ, 10 ಲಕ್ಷ ರೂಮ್ ಕಟ್ಸೋದು, ಉದ್ಘಾಟನೆಗೆ ಎಷ್ಟು ಖರ್ಚು ಮಾಡೋದು? 15 ಲಕ್ಷ ಖರ್ಚು ಮಾಡಿ ಉದ್ಘಾಟನೆ ಮಾಡೋದು. ಆ ಕೆಲಸ ನಾನು ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಸಂಪೂರ್ಣವಾಗಿ ನಿಮ್ಗೆ ಯಾರಿಗಾರು ಅನುಮಾನ ಬರ್ಬೋದು, ನನಗೂ ಅನುಮಾನ ಬರುತ್ತೆ, ನಾನು ಯಾಕೆ ಅದನ್ನ ಕಟ್ಟಿದೆ ಅಂದ್ರೆ ಅಲ್ಲಿ ಇರ್ಲಿಲ್ಲ, ಅದಕ್ಕೆ ಕಟ್ಟಿದ್ವಿ, ಇದ್ರೆ ಕಟ್ಟಕ್ಕಾಗ್ತಿತ್ತಾ? ಆಯ್ತಲ್ಲ. ಅದಷ್ಟೇ ಅಲ್ಲ, ನಿಮ್ಮ PU ಕಾಲೇಜ್ ಕೂಡ ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ ನಾಗೇಶ್, ನಮ್ಮ ತಿಪ್ಪೂರು ನಾಗೇಶ್ ಅಣ್ಣ ಅವರು ಮಂತ್ರಿ ಇದ್ರು. 1.25 ಕೋಟಿ ರೂಪಾಯಿ ಹಾಕ್ಸ್ಕೊಟ್ಟೆ 5 ರೂಮ್ಗೆ. 1.25 ಕೋಟಿ 5 ರೂಮ್. ಅದಾದ ನಂತರ ನಮ್ಮ ಚಿಕ್ಕನಹಳ್ಳಿನಲ್ಲಿ ಒಂದು ಒಳ್ಳೆ ಸ್ಕೂಲ್ ಇದೆ, ನಿಮ್ ತರನೇ ಆಯ್ತಲ್ಲ, KPS ಶಾಲೆ ಆಗಿದೆ. ಅಲ್ಲೂ ಕೂಡ 1.25 ಕೋಟಿಗೆ ಮಂಜೂರು ಮಾಡಿಸಿ ಒಂದು ಕಟ್ಟಡಗಳು ಮಾಡಿಸ್ಕೊಟ್ಟಿದ್ದಾಯ್ತು. ತುಮಕೂರಿನಲ್ಲಿ ಎಂಪ್ರೆಸ್ ಕಾಲೇಜ್ ಅಂತ ಒಂದಿದೆ. ಅಂದ್ರೆ ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದೆಲ್ಲ ಎಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಓದ್ತಾವ್ರೋ ಅಂತ ಕಡೆ. ಯಾಕೆ ಅಂದ್ರೆ ಗಂಡು ಮಕ್ಳು ಕಲ್ತ್ರೆ ಅವ್ನು ಉದ್ಧಾರ ಆಗ್ತಾನೆ, ಅವ್ನ ಕುಟುಂಬ ಉದ್ಧಾರ ಆಗುತ್ತೆ. ಹೆಣ್ಣು ಮಗಳು ಕಲ್ತ್ರೆ ಒಂದ್ ಶಾಲೆ ತರದಂತೆ, ಹೆಣ್ಣೊಂದು ಕಲಿತ್ರೆ ಒಂದ್ ಶಾಲೆ ತರದಂತೆ. ಅಷ್ಟೇ ಅಲ್ಲ, ಇನ್ನೂ ಹೆಣ್ಣು ಮಗಳು ಸಾಹಸ ಮಾಡಿ ಕಲ್ತ್ರೆ ಒಂದು ಯೂನಿವರ್ಸಿಟಿ ತರದಂತೆ. ದೀಪಿಕಾ ಅಂತ ಕೇಳಿದಿರ? ದೀಪಿಕಾ ಹೆಸರು ಕರಿತಿಮ್ನಹಳ್ಳಿನ ಕರಿದಾಸನಹಳ್ಳಿನ? ಕರಿತಿಮ್ನಹಳ್ಳಿ ಅಂತ, ಈ ಬಾರ್ಡರ್ ಹುಲಿಕುಂಟೆ ಹೋಬಳಿ, ಆ ಊರಿನ ಒಂದು ಹೆಣ್ಣು ಮಗು ಅರ್ಧಂಬರ್ಧ ವಿಷನ್ ಇದೆ ಅಂತ ಹೆಣ್ಣು ಮಗು ಇವತ್ತು ವಿಶ್ವ ಮಟ್ಟಕ್ಕೆ ದಾಖಲೆ ಮಾಡ್ತಾರೆ ಸ್ಪೋರ್ಟ್ಸ್ ಅಲ್ಲಿ ಅಲ್ವಾ. ಅದು ಆ ಹೆಣ್ಣು ಮಕ್ಕಳಿಗೆ ಮಾತ್ರ ಆ ಛಲ, ಆ ಹಠ ಇರುತ್ತೆ. ಆ ಕಾರಣಕ್ಕಾಗಿ ಮಕ್ಕಳೇ, ನೀವು ಅಚಲವಾಗಿ ನಿಮ್ ನಿರ್ಧಾರ ಇರಲಿ. ನೀವೇನ್ ಮಾಡ್ಬೇಕು, ಇನ್ನೊಂದು ಕಿವಿ ಮಾತೇನಂದ್ರೆ, ಈ ಕ್ಷಣಿಕವಾಗಿ ಬರ್ತವೆ ಕೆಲವು ಆಸೆಗಳು, ಆಕಾಂಕ್ಷೆಗಳು, ತಪ್ಪಲ್ಲ. ಈ ವಯೋಸಹಜವಾಗಿ ನೀವು ಟೀನೇಜ್ ಇದ್ದಾಗ
ಅಡಲ್ಸೆಂಟ್ ಏಜ್ ಇದ್ದಾಗ ನಿಮ್ ಮನ್ಸಲ್ಲಿ ಏನೇನೋ ಭಾವನೆಗಳು ಬರ್ತವೆ. ಆದ್ರೆ ಅವನ್ ನೀವೇನ್ ಮಾಡ್ಬೇಕು? ತಪ್ಪಲ್ಲ ಅದು. ಅದನ್ನ ಏನ್ ಮಾಡ್ಬೇಕೆಲ್ಲ ಪೋಸ್ಟ್ಪೋನ್ ಮಾಡ್ಬೇಕು. ಏನ್ ಮಾಡ್ಬೇಕು? ಪೋಸ್ಟ್ಪೋನ್ ಮಾಡ್ಬೇಕು. ಇವಾಗಲ್ಲ, ಡಿಗ್ರಿ ಆಗ್ಲಿ, ಅಷ್ಟೊತ್ತಿಗೆ ನಿಮಗೆ ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ, ಮೈಂಡ್ ಮೆಚುರಿಟಿ ಬಂದಿರುತ್ತೆ. ಆಗ ನೀನೇನೇ ನಿರ್ಧಾರ ತಗೊಂಡ್ರು ಕೂಡ ಒಳ್ಳೆ ನಿರ್ಧಾರನೇ ಆಗಿರುತ್ತೆ. ಅನ್ಕಂಡೆ ಇದನ್ನ ನೋಡಿ ನನ್ ಮೇಲೆ ಚಾಲೆಂಜ್ ಮಾಡಿ ಯಾರಾದ್ರೂ ಪುಣ್ಯಾತ್ಮರು ಇನ್ನೊಂದಷ್ಟು ಜನ ಕಟ್ಸ್ಬೋದೇನೋ ಅಂತ. ಆದ್ರೆ ಇನ್ನೂ ಆ ಧೈರ್ಯ ಯಾರು ಮಾಡಿಲ್ಲ. ಯಾಕೆಂದ್ರೆ ನಮ್ಮ ಜನ, ನಿಮ್ಮಪ್ಪ ಅಮ್ಮ ನಮ್ಮಪ್ಪ ಅಮ್ಮ ಇಬ್ಬರನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಅವ್ರಿಗೆ ಬೇಕಾಗಿರೋದು ಇದಲ್ಲ. ಅವ್ರಿಗೆ ಗೊತ್ತಿಲ್ಲ ಇದ್ರೆ ವಿದ್ಯಾಭ್ಯಾಸದ ಮಹತ್ವ ಗೊತ್ತಿಲ್ಲ. ಅವ್ರಿಗೆ 2,000 ರೂಪಾಯಿ ಅಕೌಂಟ್ಗೆ ಹಾಕಿದ್ರೆ ಸಾಕು, ಫ್ರೀಯಲ್ಲಿ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಓಡಾಡೋ ಅಂದ್ರೆ ಸಾಕು ಅಲ್ವಾ? ನಾನು ಅದು ಬೇಡ ಅಂತ ಹೇಳ್ತಾ ಇಲ್ಲ. ಆದ್ರೆ ಆದ್ಯತೆ ಯಾವ್ದಾಗಿರ್ಬೇಕು? ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಉಚಿತವಾಗಿ ಏನ್ ಕೊಡ್ಬೇಕು? ಶಿಕ್ಷಣ ಕೊಡ್ಬೇಕು. ಉಚಿತವಾಗಿ ಏನ್ ಕೊಡ್ಬೇಕು? ಆರೋಗ್ಯ ಕೊಡ್ಬೇಕು. ಹೆಲ್ತ್ ಅಂಡ್ ಎಜುಕೇಶನ್ ಉಚಿತವಾಗಿ ಕೊಟ್ರೆ, ಸಂವಿಧಾನದಲ್ಲಿ ಒಂದು ರೈಟ್ಸ್ ಕೊಟ್ಟಿದ್ದಾರೆ BR ಅಂಬೇಡ್ಕರ್ ಅವರು, ಯಾರಿಗೆ ಶಿಕ್ಷಣ ಪ್ರಸರಣ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ ಆ ಸಂಸ್ಥೆಗಳನ್ನ ಏನಂತೀವಿ ಗೊತ್ತಾ? ಪೇರೆಂಟ್ಸ್ ಫಂಡೆಡ್ ಇನ್ಸ್ಟಿಟ್ಯೂಷನ್ ಅಂತೀವಿ. ಏನಂತೀವಿ? ಪೇರೆಂಟ್ಸ್ ಫಂಡೆಡ್ ಅಂದ್ರೆ ಅಲ್ಲಿ ಪ್ರತಿಯೊಂದಕ್ಕೂ ಅಲ್ಲಿ ಕಲಿಯೋ ಅಪ್ಪ ಅಮ್ಮ, ಮಕ್ಕಳ ಅಪ್ಪ ಅಮ್ಮ ದುಡ್ಡು ಕೊಡ್ತಾರೆ. ಹೌದ್ ತಾನೆ? ಅಲ್ಲಿ ಕಟ್ಟೋ ಬಿಲ್ಡಿಂಗಿಗೆ ಅವ್ರ ಅಪ್ಪ ಅಮ್ಮನ ದುಡ್ಡು. ನಾನು ಹೇಳ್ತಾ ಇದ್ದೀನಿ, ನಂದು ಒಂದು ಶಾಲೆ ಇದೆ, ಅದ್ ಇಟ್ಕೊಂಡೇ ಹೇಳ್ತಾ ಇದ್ದೀನಿ. ಅಲ್ಲಿ ಕಟ್ಟೋ ಬಿಲ್ಡಿಂಗ್ಗಳಿಗೆ ಅವ್ರ ಅಪ್ಪ ಅಮ್ಮನ ದುಡ್ಡು, ಅಲ್ಲಿ ಕೊಂಡ್ಕೊಳ್ಳೋ ಜಾಗಕ್ಕೆ ಅವ್ರ ಅಪ್ಪ ಅಮ್ಮನ ದುಡ್ಡು, ಅಲ್ಲಿ ಕೊಡುವಂತ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಮೇಷ್ಟಿಗೆ ಸಂಬಳ ಕೊಡ್ತೀವಿ. ಪ್ರೆಸಿಡೆನ್ಸಿ ಕಾಲೇಜಲ್ಲಿ, ಸ್ಕೂಲಲ್ಲಿ ತಿಂಗಳಿಗೆ 4 ಕೋಟಿ ಸಂಬಳ ಆಗುತ್ತೆ, ವರ್ಷಕ್ಕೆ 50 ಕೋಟಿ ಸಂಬಳ ಆಗುತ್ತೆ. ವರ್ಷಕ್ಕೆ 50 ಕೋಟಿ. ಅರ್ಥ ಆಯ್ತಲ್ಲ? ಅದೆಲ್ಲ ಯಾರು ಕೊಡ್ತಾರೆ? ಅಲ್ಲಿ ಯಾರು ಮಕ್ಕಳನ್ನ ಓದಿಸ್ತಾವ್ರೋ ಅವ್ರ ಅಪ್ಪ ಅಮ್ಮ ಕೊಡ್ತಾರೆ. ಆದ್ರೆ ನಿಮಗೆ ಇಲ್ಲಿ ಎಲ್ಲವನ್ನೂ ಸರ್ಕಾರ ನೋಡ್ಕೊಳ್ಳುತ್ತೆ. ನಿಮ್ ಮೇಷ್ಟ್ರಿಗಳಿಗೆಲ್ಲ 1.5-2 ಲಕ್ಷ ಸಂಬಳ ಇದೆ ಇಲ್ಲಿರೋರ್ಗೆ. ಅವ್ರು ಯಾರಿಗೂ ಕಡಿಮೆ ಸಂಬಳ ಇಲ್ಲ, ಒಳ್ಳೆ ಬುದ್ಧಿವಂತರ ಮೇಷ್ಟ್ರು. ಅದೆಲ್ಲ ಸರ್ಕಾರ ಭರಿಸುತ್ತೆ. ಕಟ್ಟಡಗಳಿಗೆ ಅನುದಾನ ಸರ್ಕಾರ ಕೊಡುತ್ತೆ. ಎಲ್ಲಿಂದ ತಂದು ಕೊಡುತ್ತೆ ಸರ್ಕಾರ? ನಿಮ್ಮ ಅಪ್ಪ ಅಮ್ಮ ಟ್ಯಾಕ್ಸ್ ಕಟ್ತಾರೆ, ಅದರಿಂದ ಕೊಡುತ್ತೆ. ಅರ್ಥ ಆಯ್ತಾ?